ಆಗಮನ ಕಾಲ ಭರವಸೆಯ ಕಾಲ. ಯಾವುದೋ ಒಂದು ನಿರೀಕ್ಷೆ ನಮ್ಮ ಬದುಕಿಗೆ ಹೊಸ ಭರವಸೆ ನೀಡುತ್ತದೆ. ಈ ಭರವಸೆ ನಮಗೆ ಬೇಕು. ನಿರಾಶೆಗೊಂಡ ಬದುಕಿಗೆ, ಸೋತಿರುವ ಮನಸ್ಸುಗಳಿಗೆ ಭರವಸೆ ಬೇಕು. ಬದುಕಿಗೆ ಹೊಸ ಉತ್ಸಾಹ ಬೇಕು. ಕಲುಷಿತಗೊಂಡಿರುವ ಈ ಸಮಾಜ ಶುದ್ಧವಾಗಬೇಕು. ಆತಂಕದ ಕ್ಷಣಗಳು ಮರೆಯಾಗಿ ಹೊಸ ಉತ್ಸಾಹ ಮೂಡಬೇಕು. ಇಂಥ ಹೊಸ ಉತ್ಸಾಹವನ್ನು ನೀಡುವ, ಭರವಸೆ ನೀಡುವ ಪ್ರಭುವಿನ ವಾಚನಗಳನ್ನು ಈಗ ಆಲಿಸೋಣ. ಸಂತ ಅಂತೋಣಿಯವರ ದೇವಾಲಯ, ಹೊಸಗುಡದಳ್ಳಿ. ಆಗಮನ ಕಾಲದ ಮೊದಲನೇ ಭಾನುವಾರ. ವಾಚನಗಳು. ಮೊದಲನೇ ವಾಚನ ಪ್ರವಾದಿ ಯೆರೆಮೀಯ ಗ್ರಂಥದಿಂದ ವಾಚನ. ಅಧ್ಯಾಯ 33, ವಚನಗಳು 14ರಿಂದ 16ರವರೆಗೆ. ಸರ್ವೇಶ್ವರ ಸ್ವಾಮಿ ಹೀಗೆನ್ನುತ್ತಾರೆ: ಗಮನಿಸಿರಿ, ದಿನಗಳು ಬರಲಿವೆ. ಇಸ್ರಾಯೇಲ್ ಯೆಹೂದ ವಂಶಗಳ ವಿಷಯವಾಗಿ ನಾನು ನುಡಿದಿರುವ ಶುಭವಾಕ್ಯವನ್ನು ನೆರವೇರಿಸುವ ದಿನಗಳು ಬರಲಿವೆ. ಆ ಕಾಲದಲ್ಲಿ, ಆ ದಿನಗಳಲ್ಲಿ ದಾವೀದನೆಂಬ ಮೂಲದಿಂದ ಸದ್ಧರ್ಮಿಯಾದ ಮೊಳಕೆಯೊಂದನ್ನು ಚಿಗುರಿಸುವೆನು. ಆತನು ನಾಡಿನಲ್ಲಿ ನ್ಯಾಯ ನೀತಿಯನ್ನು ನಿರ್ವಹಿಸುವನು. ಆಗ ಯೆಹೂದ್ಯರು ಸುರಕ್ಷಿತವಾಗಿರುವರು, ಜೆರುಸಲೇಮಿನವರು ನೆಮ್ಮದಿಯಿಂದ ವಾಸಿಸುವರು. ಯೆಹೋವ ಚಿದ್ಕೀನು, ಅಂದರೆ ಸರ್ವೇಶ್ವರನೇ ನನ್ನ ಸದ್ಧರ್ಮ ಎಂಬ ಹೆಸರು ಈ ನಗರಕ್ಕೆ ಸಲ್ಲುವುದು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಎತ್ತಿರುವೆ ಪ್ರಭು ಮನಗಳನ್ನು ನಿನ್ನೆಡೆಗೆ. ಎತ್ತಿರುವೆ ಪ್ರಭು ಮನಗಳನ್ನು ನಿನ್ನೆಡೆಗೆ. ನಿನ್ನ ಮಾರ್ಗವನು ಪ್ರಭು ನನಗೆ ತೋರಿಸು. ನೀನೊಪ್ಪುವ ಪಥದಲ್ಲಿ ನಡೆಯ ಕಲಿಸು. ಸನ್ಮಾರ್ಗದಲ್ಲಿ ಮುನ್ನಡೆಸೆನ್ನ ದೇವ ಮುಕ್ತಿದಾತ. ಕಲಿಸೆನಗೆ ನಿನಗಾಗಿ ಕಾದಿರುವೆ ಸತತ. ಎತ್ತಿರುವೆ ಪ್ರಭು ಮನಗಳನ್ನು ನಿನ್ನೆಡೆಗೆ. ಸತ್ಯ ಸ್ವರೂಪನು ದಯಾವಂತನು ಪ್ರಭು. ದಾರಿ ತಪ್ಪಿದವರಿಗೆ ಬೋಧಕನು ವಿಭೂ. ದೀನರನು ನಡೆಸುವನು ತನ್ನ ವಿಧಿಗನುಸಾರ. ದಲಿತರಿಗೆ ಕಲಿಸುವನು ತನ್ನ ಧರ್ಮಾಚಾರ. ಎತ್ತಿರುವೆ ಪ್ರಭು ಮನಗಳನ್ನು ನಿನ್ನೆಡೆಗೆ. ಎರಡನೇ ವಾಚನ ಸಂತ ಪೌಲರು ಥೆಸಲೋನಿಯವರಿಗೆ ಬರೆದ ಮೊದಲನೇ ಪತ್ರದಿಂದ ವಾಚನ. ಅಧ್ಯಾಯ 3, ವಚನ 12.
ಅಧ್ಯಾಯ 4 ವಚನಗಳು 1-2. ಸಹೋದರರೇ, ನಿಮ್ಮ ಮೇಲೆ ನಮಗಿರುವ ಪ್ರೀತಿ ವೃದ್ಧಿಯಾಗುತ್ತಿರುವಂತೆಯೇ ನಿಮ್ಮ ಪರಸ್ಪರ ಪ್ರೀತಿಯು ಸರ್ವಜನ ಪ್ರೇಮವೂ ಬೆಳೆದು ಸಮೃದ್ಧಿಯಾಗಲೆಂದು ಪ್ರಭುವಿನಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಭು ಯೇಸು ನಿಮ್ಮನ್ನು ದೃಢಪಡಿಸಲಿ. ತಮ್ಮ ಪರಿಶುದ್ಧ ಪರಿವಾರದ ಸಮೇತ ಯೇಸು ಪುನರಾಗಮಿಸುವಾಗ ನಮ್ಮ ಪಿತನಾದ ದೇವರ ಸನ್ನಿಧಾನದಲ್ಲಿ ನೀವು ಸಹ ಪರಿಶುದ್ಧರು ನಿಷ್ಕಳಂಕರು ಆಗಿ ಕಾಣಿಸಿಕೊಳ್ಳುವಂತೆ ಮಾಡಲಿ. ಕಡೆಯದಾಗಿ ಸಹೋದರರೇ, ನೀವು ಹೇಗೆ ಬಾಳಬೇಕು, ದೇವರು ಮೆಚ್ಚುವಂತೆ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ನಮ್ಮಿಂದ ಕಲಿತುಕೊಂಡಿರಿ. ಅಂತೆಯೇ ಜೀವಿಸುತ್ತಿದ್ದೀರಿ. ನಿಮ್ಮ ನಡತೆ ಇನ್ನೂ ಉತ್ತಮಗೊಳ್ಳಬೇಕೆಂದು ಪ್ರಭು ಯೇಸುವಿನ ಹೆಸರಿನಲ್ಲಿ ನಾವು ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ ಹಾಗೂ ಪ್ರಬೋಧಿಸುತ್ತೇವೆ. ಪ್ರಭು ಯೇಸುವಿನ ಅಧಿಕಾರದಿಂದ ನಾವು ನಿಮಗೆ ವಿಧಿಸಿದ ನಿಯಮಗಳನ್ನು ನೀವು ಬಲ್ಲಿರಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಅಲ್ಲೆಲುಯಾ, ಅಲ್ಲೆಲುಯಾ. ತೋರಿಸೆಮೆಗೆ ಪ್ರಭು ಕರುಣೆಯನ್ನು, ಅನುಗ್ರಹಿಸೆಮೆಗೆ ರಕ್ಷಣೆಯನ್ನು. ಅಲ್ಲೆಲುಯಾ. ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಸೂರ್ಯ, ಚಂದ್ರ, ನಕ್ಷತ್ರಗಳಲ್ಲಿ ವಿಚಿತ್ರ ಸೂಚನೆಗಳು ಕಾಣಿಸಿಕೊಳ್ಳುವವು. ಮೊರೆಯುವ ತಾರೆಗಳ ಹಾಗೂ ಭೋರ್ಗರೆಯುವ ಸಮುದ್ರದ ನಿಮಿತ್ತ ಭೂಮಿಯಲ್ಲಿ ಜನಾಂಗಗಳು ದಿಕ್ಕು ತೋಚದೆ ತತ್ತರಿಸಿ ಹೋಗುವವು. ಗ್ರಹಶಕ್ತಿಗಳು ಕದಲುವುದರಿಂದ ಧಾರೆಯಲ್ಲಿ ಏನೇನು ಸಂಭವಿಸುವುದೋ ಎಂಬ ಭಯಭೀತಿಯಿಂದ ಮಾನವರು ದಿಗ್ಭ್ರಮೆಗೊಳ್ಳುವರು. ಆಗ ನರಪುತ್ರನು ಮಹಾಶಕ್ತಿಯಿಂದಲೂ ಮಹಿಮಾ ಪ್ರಭಾವದಿಂದಲೂ ಮೇಘಾರೂಢನಾಗಿ ಬರುವುದನ್ನು ಜನರು ಕಾಣುವರು. ಇವೆಲ್ಲವೂ ಸಂಭವಿಸಲು ತೊಡಗುವಾಗ ನೀವು ನಿರೀಕ್ಷಿಸುತ್ತಾ ತಲೆ ಎತ್ತಿ ನಿಲ್ಲಿರಿ, ಏಕೆಂದರೆ ನಿಮ್ಮ ಉದ್ಧಾರವು ಸಮೀಪಿಸಿತು. ಮಿತಿಮೀರಿದ ಭೋಜನದಿಂದಾಗಲಿ ಕುಡಿತದಿಂದಾಗಲಿ ಲೌಕಿಕ ಚಿಂತೆಗಳಿಂದಾಗಲಿ ಮಂದಮತಿಗಳಾಗಬೇಡಿ. ಆ ದಿನವು ಅನಿರೀಕ್ಷಿತ ಉರುಳಿನಂತೆ ನಿಮ್ಮನ್ನು ಸಿಕ್ಕಿಸಿತು. ಜಾಗರೂಕರಾಗಿರಿ. ಜಗತ್ತಿನ ಎಲ್ಲ ನಿವಾಸಿಗಳು ಅದಕ್ಕೆ ಸಿದ್ಧರಾಗಿರಬೇಕು. ಬಂದೊದಗಲಿರುವ ಇವೆಲ್ಲವುಗಳಿಂದ ಪಾರಾಗಿ ನರಪುತ್ರನ ಮುಂದೆ ನಿಲ್ಲಲು ನೀವು ಶಕ್ತರಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.